ಹೊಸಕೋಟೆ ಕೆರೆ ಏರಿ ಮೇಲೆ ನಿಂತ್ಕೊಂಡು ಬಿರಿಯಾನಿ ತಿನ್ನೋ ತರ ಆಯ್ತು ಇವತ್ತಿನ ದಿನ ನಾವು ಶುರು ಮಾಡ್ತಿರೋದು ವೈಟ್ ಫೀಲ್ಡ್ ಇಂದ. ನಾನು ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೊಸಕೋಟೆ ಕಡೆಗೆ ಪಯಣ ಶುರು ಮಾಡಿದೀವಿ. ಹೊಸಕೋಟೆ ಅಂತ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಾವೇನಕ್ಕೆ ಹೋಗ್ತಿದೀವಿ ಅಂತ. ಸಿಕ್ಕಾಬಟ್ಟೆ ಚಳಿ ಹೊಡಿತಾ ಇತ್ತು, ಅದಕ್ಕೆ ಗಾಡಿ ಸ್ಟಾಪ್ ಮಾಡಿ ಅಲ್ಲಿಂದ ಕಾರ್ ಶಿಫ್ಟ್ ಆದ್ವಿ. ಓಯ್ ಶಿಷ್ಯ ಶಿಷ್ಯ ನಾನ್ ಕರೀತಿರೋದು. ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಒಂದ್ ಸ್ಟಾಪ್ ಹಾಕಿ ನಾವೆಲ್ಲರೂ ಟೀ ಕುಡ್ದು ಅದಾದ್ಮೇಲೆ ನಮ್ಮ ಮೊದಲನೇ ಸ್ಟಾಪ್ ಮಣಿ ದಮ್ ಬಿರಿಯಾನಿಗೆ ಹೋದ್ವಿ. ಅಲ್ಲಿ ಬಿರಿಯಾನಿ ತಗೊಂಡು ನಾವು ನೆಕ್ಸ್ಟ್ ಇನ್ನೂ ಒಂದ್ ಜಾಗಕ್ಕೆ ಹೋಗ್ಬೇಕಾಗಿತ್ತು. ಆ ಜಾಗನೇ ಆನಂದ್ ದಮ್ ಬಿರಿಯಾನಿ. ಎರಡು ಕಡೆ ಬಿರಿಯಾನಿ ಪಾರ್ಸಲ್ ತಗೊಂಡು ಇನ್ನೇನು ಹೋಗ್ಬೇಕು ಅನ್ನೋ ಟೈಮ್ ಅಲ್ಲಿ ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ನಂತರದ್ದೇ ಸೇಮ್ ಗಾಡಿ ಇವರು ಇಳಿಸಿದ್ರು. ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದಾಗ ನಮ್ನ PU ಫ್ರೆಂಡ್ ಒಬ್ಬ ಸಿಕ್ದ. ನಾವು ಜೊತೆಲೆ ಓದ್ತಾ ಇದ್ವಿ. ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ಒಂದು ಕೆರೆ ಏರಿ ಮೇಲೆ ಬಂದ್ವಿ. ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಒಂದು ಕಂಪ್ಯಾರಿಸನ್ ವಿಡಿಯೋ ಮಾಡಿದೀವಿ. ಆನಂದ್ ದಮ್ ಬಿರಿಯಾನಿ ವರ್ಸಸ್ ಹೊಸಕೋಟೆ ಮಣಿ ಬಿರಿಯಾನಿ ಯಾವ ತರ ಇರುತ್ತೆ ಏನು ಅಂತ ಅನ್ಬಿಟ್ಟು ಆ ವ್ಲಾಗ್ ನ ನೀವು ಅನ್ಬಾಸ್ ಕರ್ನಾಟಕ ಅವ್ರ ಚಾನಲ್ ಅಲ್ಲಿ ನೋಡಬಹುದು. ಅಲ್ಲಿ ಶೂಟ್ ಮುಗಿಸ್ಕೊಂಡು ಹೊರಟ್ವಿ. ಆಮೇಲೆ ಎಲ್ಲಾ ಫ್ರೆಂಡ್ಸ್ ಇನ್ನೊಂದ್ಸರಿ ಗೆಟ್ ಟುಗೆದರ್ ಆಗ್ಬಿಟ್ಟು ಇನ್ನೊಂದ್ ಶೂಟ್ ಇತ್ತು ಅಂತ ಅಲ್ಲಿಗೆ ನಾವೆಲ್ಲರೂ ಒಟ್ಟಿಗೆ ಹೋದ್ವಿ. ಗ್ಯಾಪ್ ಅಲ್ಲಿ ಏನೇನ್ ಮಾಡಿದ್ವಿ ಅಂತ ಎಲ್ಲ ನೋಡ್ಬೇಕು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ ಫುಲ್ ವ್ಲಾಗ್ ಅಪ್ಲೋಡ್ ಮಾಡಿದೀನಿ. ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಫ್ರೆಂಡ್ ಅವ್ರ ಆಫೀಸ್ಗೆ ಹೋಗಿ ಅಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು ಟೀ ಕುಡಿದ್ಬಿಟ್ಟು ಅದಾದ್ಮೇಲೆ ನಮ್ಮ ಮನೆ ಕಡೆಗೆ ಬಂದ್ವಿ.